ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್ನಲ್ಲಿ ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಗೆ ಯಾರೆಲ್ಲ ಎಕ್ಸಾಮ್ ಬರೆದಿರ್ತೀರ ಅದರ ರಿಸಲ್ಟ್ ಬಿಟ್ಟಿದ್ದಾರೆ. ಅದನ್ನು ನಿಮ್ಮ ಮೊಬೈಲ್ನಲ್ಲಿ ರಿಸಲ್ಟ್ನ ಯಾವ ಥರ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ರಿಸಲ್ಟ್ ಚೆಕ್ ಮಾಡುವ ಲಿಂಕನ್ನು ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿರ್ತೇನೆ, ಒಂದು ಸಲ ಚೆಕ್ ಮಾಡಿ ನೋಡಿ. ಲಿಂಕ್ ಮೇಲೆ ಒತ್ತಿದ ತಕ್ಷಣ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಇಮೇಲ್ ID ಮತ್ತು ಪಾಸ್ವರ್ಡ್ನ ಹಾಕಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ ಮತ್ತು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPಯನ್ನು ಎಂಟರ್ ಮಾಡಿ. ಬಂತು ನೋಡಿ, ಈ OTPಯನ್ನು ಎಂಟರ್ ಮಾಡಬೇಕು. OTPಯನ್ನು ಎಂಟರ್ ಮಾಡಿದ ತಕ್ಷಣ ಕೆಳಗಡೆ ಕಾಣ್ತಾ ಇರುವ ಕ್ಯಾಪ್ಚಾವನ್ನು ಎಂಟರ್ ಮಾಡಿ. ಕ್ಯಾಪ್ಚಾನ ಎಂಟರ್ ಮಾಡಿದ ತಕ್ಷಣ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ರಿಸಲ್ಟ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸ್ಟೇಜ್ 1 ರಿಸಲ್ಟ್. ಇದು ನಂದೇ ರಿಸಲ್ಟು. ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಶಾರ್ಟ್ ಲಿಸ್ಟೆಡ್ ಫಾರ್ ಸ್ಟೇಜ್ 2 ಅಂತ ಇದೆ. ನಾನು ಸ್ಟೇಜ್ 2ಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಇದರ ಅರ್ಥ. ನಿಮ್ಮ ರಿಸಲ್ಟನ್ನು ನೀವು ನೋಡ್ಕೊಳ್ಳಿ. ಮತ್ತು ಲೆಫ್ಟ್ ಸೈಡಿಗೆ ಕೊಟ್ಟಿರ್ತಾರೆ ನೋಡಿ, ಈ ಸಿಂಬಲ್ ಇದೆಯಲ್ಲ, ಇದು ಶಾರ್ಟ್ ಲಿಸ್ಟೆಡ್ ಅಂತ. ಈಗ ಬಂದರೆ ನೀವು ಮುಂದಿನ ಸ್ಟೇಜ್ಗೆ ಕ್ವಾಲಿಫೈ ಆಗಿದ್ದೀರಾ ಅಂತ ಅರ್ಥ. ಹಾಗೆ ನೀವೇನಾದರೂ ನಿಮ್ಮ ಅಪ್ಲಿಕೇಶನ್ನ ನೋಡ್ಕೋಬೇಕಂತಿದ್ರೆ ಅಪ್ಲಿಕೇಶನ್ ಪ್ರಿವ್ಯೂ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಸಿಗುತ್ತೆ. ಹಾಗೆ ಯಾರೆಲ್ಲ ಸ್ಟೇಜ್ 2ಗೆ ಸೆಲೆಕ್ಟ್ ಆಗಿರ್ತೀರ ಅವರು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ 10th ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು, 12th ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು, ಮತ್ತು ಡಿಗ್ರಿ ಪಾಸಿಂಗ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು, ಮತ್ತು ನಿಮ್ಮ ಎಲ್ಲ 6 ಸೆಮ್ನ ಮಾರ್ಕ್ಸ್ ಕಾರ್ಡ್ಗಳನ್ನ ಅಪ್ಲೋಡ್ ಮಾಡಬೇಕು. ಮತ್ತು ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಮ PDF ಸೈಜ್ ಬಂದುಬಿಟ್ಟು 150 KB ಒಳಗಡೆ ಇರಬೇಕು. ಇವನ್ನೆಲ್ಲ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ತಕ್ಷಣ ಸೇವ್ ಅಂತ ಕ್ಲಿಕ್ ಮಾಡಿದರೆ ನೀವು ಮುಂದಿನ ಸ್ಟೇಜ್ಗೆ, ಅಂದರೆ ಮುಂದಿನ ಎಕ್ಸಾಮ್ಗೆ ಕ್ವಾಲಿಫೈ ಆಗ್ತೀರಾ. ಯಾರ್ದೆಲ್ಲ ಎಕ್ಸಾಮ್ ಪಾಸ್ ಆಗಿದೆ ನೋಡಿ, ಅವರು ಎಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ಸ್ ಮಾಡಿ ಏನೇ ಡೌಟ್ಸ್ ಇದ್ದರೂ. ಥ್ಯಾಂಕ್ ಯು.